ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬರಿದಾಯ್ತು ಲುಂಬಿನಿ ಒಡಲು, ಜೀವ ಬಿಟ್ಟಿತು ಜಲಚರ ಜೀವಿಗಳು. ಬತ್ತಿದ ಜಲ, ಖಾಲಿಯಾದ ಲುಂಬಿನಿಯ ಅಂತರಾಳ. ಅಂದು ಹಕ್ಕಿಗಳ ಝೇಂಕಾರ, ಇಂದು ಹನಿ ನೀರಿಗೂ ಹಾಹಾಕಾರ. ಅಭಿವೃದ್ಧಿ ಹೆಸರಿನಲ್ಲಿ ಸಾವಿರಾರು ಮೀನುಗಳ ಮಾರಣ ಹೋಮಾಗಿದೆ. ನಾಗವಾರದ ಲುಂಬಿನಿ ಕೆರೆ ಈಗ ಸಂಪೂರ್ಣವಾಗಿ ಖಾಲಿಯಾಗಿದೆ. 18 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಲ್ಲಿ ನಡೀತಾ ಇರುವಂತಹ ಅಭಿವೃದ್ಧಿ ಕಾಮಗಾರಿ. ಬೋಟಿಂಗ್ಗೆ ಹೆಸರುವಾಸಿಯಾಗಿದ್ದಂತಹ ಲುಂಬಿನಿ ಗಾರ್ಡನ್ನ ಕೆರೆ, ಡಾಕ್ಟರ್ ರಾಜ್ಕುಮಾರ್ ನೆನಪಿನ ಅರ್ಥ ಮಾಡಲಾಗಿದ್ದಂತಹ ಬೋಟಿಂಗ್ ವ್ಯವಸ್ಥೆ, 110 ಎಕರೆ ವಿಸ್ತೀರ್ಣ ಇರುವಂತಹ ಕೆರೆಯಲ್ಲಿ ಇದೀಗ ಸ್ಮಶಾನ ಮೌನ ಆವರಿಸಿದೆ. ಅಭಿವೃದ್ಧಿಗಾಗಿ ನಾವೇ ನೀರು ಖಾಲಿ ಮಾಡಿದ್ದು ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಮೈದುಂಬಿಕೊಳ್ತಾ ಇದ್ದಂತಹ ಲುಂಬಿನಿ ಇದೀಗ ಬರಿದಾಗ್ತಾ ಇದ್ದಂಗೆ ಸ್ಥಳೀಯರಲ್ಲಿ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ. 3 ತಿಂಗಳ ಅಭಿವೃದ್ಧಿ ಕೆಲಸದ ನಂತರ ಸರಿ ಹೋಗುತ್ತೆ ಅಂತ ಹೇಳಿ ಅಧಿಕಾರಿಗಳು ಭರವಸೆಯನ್ನ ಕೊಡ್ತಾ ಇದ್ದಾರಂತೆ. ಭರವಸೆಯನ್ನ ಕೊಡೋದಿರ್ಲಿ ಅಧಿಕಾರಿಗಳೇ, ಮೀನುಗಳ ಮಾರಣ ಹೋಮ ಆಗಿದ್ಯಲ್ಲ, ನಿಮಗೇನು ಹೇಳೋಣ? ಅಲ್ಲ, ನೀವು ಖಾಲಿ ಮಾಡ್ತಾ ಇದ್ದೀರಿ ನೀರು ಅಂತ ಅನ್ನೋದೇ ಆದರೆ ಪರ್ಯಾಯ ವ್ಯವಸ್ಥೆಯನ್ನಾದರೂ ಮಾಡಬೇಕಾಗಿತ್ತಲ್ಲ ಮೀನುಗಳಿಗೆ. ಯಾಕೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಳ್ಳಿಲ್ಲ? ಏನು ನಿಮ್ಮ ಬುದ್ಧಿ ಲದ್ದಿ ತಿಂತಾಯ್ತಾ? ನೀವು ಹೇಗೆ ಬದುಕ್ತೀರಾ, ನಿಮಗೆ ಹೇಗೆ ಬದುಕೋದಕ್ಕೆ ಹಕ್ಕಿದೆಯೋ ಅದೇ ರೀತಿಯಾಗಿ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಕೂಡ ಬದುಕುವಂತಹ ಹಕ್ಕಿದೆ ಅನ್ನೋದನ್ನು ನೀವು ಮರ್ತು ಬಿಟ್ರಾ ಅಂತ. ನಿಮ್ಮ ಕೆಲಸ ಕಾರ್ಯಗಳಾಗಬೇಕು, ಅಭಿವೃದ್ಧಿ ಕೆಲಸಗಳಾಗಬೇಕು, ಒಪ್ಕೊಳ್ಳೋಣ. ಬಟ್ ಆದರೆ ಅಭಿವೃದ್ಧಿ ಕೆಲಸದಲ್ಲಿ ಈ ರೀತಿಯಾಗಿ ಮೀನುಗಳ ಮಾರಣ ಹೋಮ ಆಗಿದೆಯಲ್ಲ, ಇದಕ್ಕೆ ಯಾರು ಹೊಣೆ ಅಂತ. ಇವೆಲ್ಲ ಅದೇ ನೋಡಿ, ಆ ಕಡೆ ಎಲ್ಲ ಅವೇ ಎಲ್ಲ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಒಂದು ವಾಕ್ ಥ್ರೂ ನಡೆಸಿದ್ದಾರೆ. ಬನ್ನಿ ನೋಡ್ತಾ ಹೋಗೋಣ. ಲುಂಬಿನಿ ಗಾರ್ಡನ್ ಅಂತಂದ್ರೆ ಅದಕ್ಕೆ ತನ್ನದೇ ಆದಂತಹ ಒಂದು ವಿಶೇಷ ಸ್ಥಾನಮಾನ ಇತ್ತು. ಯಾಕಂತಂದ್ರೆ ಇಲ್ಲಿ ಬೋಟಿಂಗ್ ಆಗಿರ್ಬೋದು, ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಆಗಿರ್ಬೋದು, ಜೊತೆಗೆ ವಾಯು ವಿಹಾರಿಗಳಿಗೆ ಹೆಸರಾಂತ ಸ್ಥಳ ಅಂತಂದ್ರೆ ಅದು ಲುಂಬಿನಿ ಗಾರ್ಡನ್. ಸದ್ಯ ನಾನು ಲುಂಬಿನಿ ಗಾರ್ಡನ್ ಸ್ಥಿತಿ ಯಾವ ತರ ಇದೆ ಅನ್ನುವಂಥದ್ದು ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಪ್ರತಿ ವರ್ಷನೂ ಕೂಡ ನೀರಿನಿಂದ ತುಂಬಿ ಇರ್ತಾ ಇದ್ದಂತಹ ಲುಂಬಿನಿ ಗಾರ್ಡನ್ ಇವತ್ತು ಸಂಪೂರ್ಣವಾಗಿ ಖಾಲಿ ಇದೆ. ಅಭಿವೃದ್ಧಿ ಹೆಸರಿನಲ್ಲಿ ಈ ಒಂದು ಕೆರೆಗೆ ಇದ್ದಂತಹ ನೀರನ್ನ ಬತ್ತಿಸುವಂತಹ ಕೆಲಸವನ್ನ GB ಅಧಿಕಾರಿಗಳು ಮಾಡಿದ್ದಾರೆ. ಹೀಗಾಗಿ ಈ ಒಂದು ಕೆರೆಯಲ್ಲಿ ಜೀವನ ನಡೆಸ್ತಾ ಇದ್ದಂತಹ ಮೀನುಗಳು ಸತ್ತು ಹೋಗಿದಾವೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಮೀನುಗಳು ಸಾವನ್ನಪ್ಪಿರುವಂಥದ್ದು. ಅಂದ್ರೆ ಅಭಿವೃದ್ಧಿಯ ಹೆಸರಿನಲ್ಲಿ ಈ ರೀತಿಯಾದಂತಹ ಮೀನುಗಳನ್ನ ಸಾಯಿಸಿರುವಂಥದ್ದು ಎಷ್ಟು ಸರಿ ಅನ್ನುವಂತಹ ಒಂದು ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. GB ಅಧಿಕಾರಿಗಳು ಈ ಒಂದು ವಿಶಾಲವಾದಂತಹ ಸುಮಾರು 110 ಎಕರೆ ವಿಸ್ತೀರ್ಣ ಇರುವಂತಹ ಈ ಒಂದು ಲುಂಬಿನಿ ಗಾರ್ಡನ್ ಕೆರೆ ಏನಿದೆಯಲ್ಲ, ಇದನ್ನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ಬಿಟ್ಟು ಸುಮಾರು 18 ಕೋಟಿ ಹಣವನ್ನ ಖರ್ಚು ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಈ ಮೊದಲು ಅಂದ್ರೆ ಈ ಒಂದು ಲುಂಬಿನಿ ಗಾರ್ಡನ್ ಯಾವ್ದಕ್ ಫೇಮಸ್ ಅಂತಂದ್ರೆ, ಇಲ್ಲಿ ಒಂದ್ ರೀತಿ ಗಾರ್ಡನ್ ಸುಮಾರು 2000 ಇಸ್ವಿ ಟೈಮಲ್ಲಿ, ಅಂದ್ರೆ 2000 ಇಸ್ವಿ ಈ ಕಡೆಯಿಂದ ಬೋಟಿಂಗ್ ಆಗಿರ್ಬೋದು, ಹಾಗೇನೆ ಮಕ್ಕಳ ಆಟದ ಪಾರ್ಕ್ ಆಗಿರ್ಬೋದು, ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಈ ಒಂದು ಲುಂಬಿನಿ ಗಾರ್ಡನ್ ನಲ್ಲಿ ಇತ್ತು. ಆದ್ರೆ GB ಅಧಿಕಾರಿಗಳು ಇಲ್ಲಿ ವಾಕಿಂಗ್ ಟ್ರ್ಯಾಕ್ ಅನ್ನ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಜೊತೆಗೆ ನೀರಿನ ಪ್ರಮಾಣವನ್ನ ಇನ್ನಷ್ಟು ಹೆಚ್ಚಳವನ್ನ ಮಾಡ್ತೀವಿ ಅನ್ನುವಂತಹ ಒಂದು ಮಾತನ್ನ ಹೇಳೋದ್ರ ಮೂಲಕ, ಜೊತೆಗೆ ಇನ್ನೊಂದು ಸ್ವಲ್ಪ ಅಭಿವೃದ್ಧಿ ಪಡಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಕೆರೆಗೆ ಇದ್ದಂತಹ ನೀರನ್ನ ಸಂಪೂರ್ಣವಾಗಿ ಬತ್ತಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿನೇ ಲಕ್ಷಾಂತರ ಸಂಖ್ಯೆಯಲ್ಲಿ ಮೀನುಗಳು ಇಲ್ಲಿ ಸಾವನ್ನ ಅಪ್ಪಿರುವಂತದ್ದು. ಆದ್ರೆ GB ಅಧಿಕಾರಿಗಳು ಹೇಳ್ತಾ ಇರುವಂತದ್ದು ಕೇವಲ 2-3 ತಿಂಗಳು ಮಾತ್ರ ಈ ರೀತಿಯಾದಂತಹ ಒಂದು ಸಮಸ್ಯೆ ಆಗತ್ತೆ. ಆದಷ್ಟು ಬೇಗ ನಾವು ಕಾಮಗಾರಿಗಳನ್ನ ಮುಗಿಸುವಂತ ಕೆಲಸವನ್ನ ಮಾಡ್ತೀವಿ. ಅದಾದ ಬಳಿಕ ಮತ್ತೆ ಹಿಂದಿನ ಪರಿಸ್ಥಿತಿ ಯಾವ ತರ ಇತ್ತು ಲುಂಬಿನಿ ಗಾರ್ಡನ್ ಅಲ್ಲಿ, ಅದೇ ರೀತಿಯಾದಂತಹ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನ GB ಅಧಿಕಾರಿಗಳು ಹೇಳ್ತಿದ್ದಾರೆ. ಆದ್ರೆ ಓಕೆ, ಅಭಿವೃದ್ಧಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಜಲಚರ ಪ್ರಾಣಿಗಳನ್ನ, ಮೀನುಗಳನ್ನ ಸಾಯಿಸಿರುವಂತದ್ದು ಎಷ್ಟು ಸರಿ ಅನ್ನುವಂತ ಒಂದು ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಮೂಡ್ ಬರ್ತಾ ಇದೆ. ಸೊ GB ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಮೀನುಗಳು ಬಲಿಯಾಗಿದ್ದಾವೆ. ಸೊ ಆದಷ್ಟು ಬೇಗ ಅಭಿವೃದ್ಧಿ ಕೆಲಸ ಏನ್ GB ಅಧಿಕಾರಿಗಳು ಮಾಡ್ತಿದ್ದಾರೆ ಅದನ್ನ ಆದಷ್ಟು ಬೇಗ ಪೂರ್ಣಗೊಳಿಸಬೇಕು. ಯಾಕೆಂದ್ರೆ ಇನ್ನೇನು ಕೆಲವೇ ತಿಂಗಳಿದೆ, ಮಳೆಗಾಲ ಬರುತ್ತೆ. ಮಳೆಗಾಲದ ಒಳಗಡೆ ಇಲ್ಲಿ ಅಭಿವೃದ್ಧಿ ಕಾಮಗಾರಿ ಆಗ್ಲಿಲ್ಲ ಅಥವಾ ಪೂರ್ಣಗೊಳ್ಳಿಲ್ಲ ಅಂತಂದ್ರೆ ಮತ್ತೆ ನೀರಿನ ಸಮಸ್ಯೆ ಬೆಂಗಳೂರಿಗೆ ಉದ್ಭವ ಆಗುತ್ತೆ. ಜೊತೆಗೆ ಈ ಒಂದು ವಿಶಾಲವಾದಂತಹ 110 ಎಕರೆ ವಿಸ್ತೀರ್ಣದಲ್ಲಿ ಇರುವಂತಹ ಈ ಒಂದು ಕೆರೆ ಇದ್ರೂ ಕೂಡ ಇಲ್ಲದ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸೊ ಹೀಗಾಗಿ ಅಧಿಕಾರಿಗಳು ಆದಷ್ಟು ಬೇಗ ಈ ಒಂದು ಕೆರೆಯ ಅಭಿವೃದ್ಧಿ ಕಾಮಗಾರಿಯನ್ನ ಮುಗಿಸ್ಬೇಕು ಅನ್ನುವಂತ ಒಂದು ಒತ್ತಾಯ ಸಾರ್ವಜನಿಕರು ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ರವೀಂದ್ರ ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.